ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಫೆಬ್ರವರಿ ತಿಂಗಳ 25ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 12:50 ಇರಲಿದೆ. ನಂತರ ತ್ರಯೋದಶಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ಅಪರಾಹ್ನ 4:35 ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಮಧ್ಯಾಹ್ನ 12:50 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ. ಇದು ಈ ದಿನ ಬೆಳಿಗ್ಗೆ 8:14 ಇರಲಿದೆ. ನಂತರ ವರಿಯಾಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:34 ಸಂಜೆ 5:03 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:36 ಮಧ್ಯಾಹ್ನ 2:05 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:38 ಬೆಳಿಗ್ಗೆ 11:07 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:08 ಬೆಳಿಗ್ಗೆ 9:54 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:11 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 1:47 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:38 ಸೂರ್ಯಾಸ್ತ ಸಂಜೆ 6:26. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಚಟುವಟಿಕೆಗಳಿರಲಿ, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥವ್ರು ಅಥವಾ ಈ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥವ್ರು, ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ವಿಚಾರ, ಹಾಗೆ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲ ಇದೆ. ಕುಜನಿಂದ ತುಂಬ ಅನುಗ್ರಹ ಉಂಟಾಗುವಂಥ ಸಂದರ್ಭ. ಹಾಗೆ ಕುಜ ಶಕ್ತಿಗೆ ಮತ್ತು ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಿಗೂ ಕೂಡ ಉತ್ತಮವಾದ ಫಲಗಳನ್ನು ಕುಜ ಕೊಡ್ತಾನೆ. ಇನ್ನು
ವಿದ್ಯಾರ್ಥಿಗಳು ಕೆಲವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ತಾ ಇದ್ದೀರಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರ್ವ ಸಿದ್ಧತೆಯನ್ನು ಮಾಡಿದ್ದೀರಿ, ಕೆಲವರು ಈಗಾಗಲೇ ಆ ಪರೀಕ್ಷೆಯನ್ನು ಎದುರಿಸುವಂಥ ಹಂತದಲ್ಲಿದ್ದೀರಿ. ಅಂಥವ್ರಿಗೆಲ್ಲರಿಗೂ ಕೂಡ ಈ ದಿನದಲ್ಲಿ ಕುಜನಿಂದ ಉತ್ತಮ ಫಲಗಳು ಸಿಕ್ಕತ್ತೆ. ಹಾಗೆ ಕುಜ ಆಕ್ರಮಣ ಮಾಡುವಂಥ ಬುದ್ಧಿಗೂ ಕೂಡ ಕಾರಕನಾಗಿರುವಂಥವನು, ಸ್ವಲ್ಪ ಅಹಂಕಾರಕ್ಕೂ ಕೂಡ ಕಾರಕ ಕುಜ. ಹಾಗಾಗಿ ಯಾರಿಗಾದರೂ ಸ್ವಲ್ಪ ಅಗ್ರೆಸಿವ್ ನೇಚರ್ ಅನ್ನುವಂಥದ್ದು ಇದ್ದರೆ, ಯಾರಿಗಾದರೂ ಒರಟು ಮಾತುಗಳನ್ನು ಆಡುವಂಥ ಸ್ವಭಾವ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏಕೆಂದರೆ ಕುಜ ಈ ದಿನ ಸ್ವಲ್ಪ ನಿಮ್ಮ ಮಾತಿನ ಕಠೋರತೆಯಿಂದ ಅನರ್ಥಗಳನ್ನು ಉಂಟು ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಅತ್ಯುತ್ತಮ ಫಲವನ್ನು ನಿಮಗೆ ತಂದು ಕೊಡುತ್ತೆ. ಹಾಗಾಗಿನೇ ಈ ದಿನ ಗುರು ಹೋರ ಇರುವಂಥ ಸಮಯ ಬೆಳಿಗ್ಗೆ 5:36 ಬೆಳಿಗ್ಗೆ 6:47 ಇನ್ನು ಮಧ್ಯಾಹ್ನ 12:32 ಮಧ್ಯಾಹ್ನ 1:31 ಹಾಗೆ ರಾತ್ರಿ 7:27 ರಾತ್ರಿ 8:28 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಕೆಲಸ ಕಾರ್ಯಗಳು ತುಂಬ ನಿಧಾನವಾಗಿ ನಡೆಯುತ್ತೆ, ಏನಾದರೂ ನೀವು ಶನಿ ಹೋರದಲ್ಲಿ ಇಂಥ ಚಟುವಟಿಕೆಗಳನ್ನು ಆರಂಭ ಮಾಡಿದರೆ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11:32 ಮಧ್ಯಾಹ್ನ 12:32 ಇನ್ನು ಸಂಜೆ 6:27 ರಾತ್ರಿ 7:27 ಹಾಗೆ ರಾತ್ರಿ 1:32 ರಾತ್ರಿ 2:33 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗೇ ಇದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ರವಿ ಹೋರದಲ್ಲಿ ಆರಂಭ ಮಾಡ್ಬೋದು, ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ರಾಜಕಾರಣಿಗಳನ್ನು, ಗಣ್ಯರನ್ನು, ಹಿರಿಯರನ್ನು ಭೇಟಿ ಮಾಡಬೇಕು, ಅವರಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ಉದ್ದೇಶ ಇದ್ದರೆ ರವಿ ಹೋರ ಇರುವಂಥ ಸಮಯದಲ್ಲಿ ಅವರನ್ನು ಭೇಟಿ ಮಾಡಿ ನಿಮ್ಮ ಭೇಟಿಯ ಉದ್ದೇಶ ಈಡೇರುತ್ತೆ. ಹಾಗೆ ಈ ದಿನ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಯಾವುದೇ ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಕೂಡ ರವಿ ಹೋರಾದಲ್ಲೇ ಆಗಲಿ, ಒಳ್ಳೆಯದಾಗುತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:36 ಬೆಳಿಗ್ಗೆ 8:35 ಇನ್ನು ಮಧ್ಯಾಹ್ನ 2:30 ಮಧ್ಯಾಹ್ನ 3:29 ಹಾಗೆ ರಾತ್ರಿ 9:29 ರಾತ್ರಿ 10:30 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರು ಅಥವಾ ಖರೀದಿ ಮಾಡುವಂಥವರು ಈ ದಿನ ಇರುವಂಥ ಚಂದ್ರ ಹೋರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಹೋಟೆಲ್ ಬಿಸ್ನೆಸ್ ಮಾಡೋವಂಥವ್ರಿಗೂ ಕೂಡ ಈ ದಿನದ ಚಂದ್ರ ಹೋರದಲ್ಲಿ ಅಷ್ಟೊಂದು ಅನುಕೂಲತೆಗಳಿಲ್ಲ. ಹಾಗಾಗಿ ನಿಮ್ಮ ವ್ಯವಹಾರಗಳನ್ನಾಗಲಿ, ನಿಮ್ಮ ಯಾವುದೇ ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಾಗಲಿ ಚಂದ್ರ ಹೋರ ಇದೆಯೇ ಅನ್ನುವಂಥದ್ದನ್ನು ನೋಡಿ ಮುಂದುವರಿರಿ. ಹಾಗಾಗಿ ಈ ಚಂದ್ರ ಹೋರವನ್ನು ಈ ದಿನ ನೀವು ಅವಾಯ್ಡ್ ಮಾಡಬೇಕು. ಇದು ಈ ದಿನ ಬೆಳಿಗ್ಗೆ 10:33 ಬೆಳಿಗ್ಗೆ 11:32 ಹಾಗೆ ಸಂಜೆ 5:27 ಸಂಜೆ 6:27 ಇನ್ನು ರಾತ್ರಿ 12:32 ರಾತ್ರಿ 1:32 ಚಂದ್ರಹೋರ ಇರುವಂಥ ಸಮಯ. ಇದು ಅನ್ಫೇವರಬಲ್ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿನಿತ್ಯ ನೀವು ತಿಳ್ಕೊಳ್ಬೇಕು ಯಾವ ಮುಹೂರ್ತ ಚೆನ್ನಾಗಿದೆ, ಯಾವ ಹೊರ ತುಂಬ ಅನುಕೂಲಕರವಾಗಿದೆ ಅನ್ನುವಂಥದ್ದನ್ನು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ಇರಿ. ನಿಮಗೆ ನಿಮ್ಮ ಪ್ರಯತ್ನದಲ್ಲಿ ತುಂಬ ಯಶಸ್ಸು ಕಾಣಿಸುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಇರುವಂಥ ಪ್ರದೋಷ ಪೂಜೆಯಲ್ಲಾಗಲಿ ಅಥವಾ ನಾಳೆಯ ಮಹಾಶಿವರಾತ್ರಿ ವ್ರತದಲ್ಲಾಗಲಿ ಬಿಲ್ವಪತ್ರೆಯನ್ನು ಉಪಯೋಗಿಸಬೇಕು ಅನ್ನುವಂಥದ್ದು ನಮ್ಮ ಪೂಜಾ ವಿಧಿವಿಧಾನಗಳಲ್ಲಿ ಹೇಳಿರುವಂಥ ಒಂದು ಮಾತು. ಹಾಗಾಗಿ ಈ
ಶಿವರಾತ್ರಿಯ ದಿನ ಅಥವಾ ಶಿವಪೂಜೆಯ ಸಂದರ್ಭದಲ್ಲಿ ತ್ರಿದಳ ಬಿಲ್ವವನ್ನು ಅರ್ಪಿಸಬೇಕು ಅನ್ನುವಂಥದ್ದು ಇದೆ. ಇದರ ಹಿಂದಿನ ಮನುಷ್ಯಶಾಸ್ತ್ರದ ಕಾರಣಗಳೇನು ಅನ್ನುವಂಥದ್ದನ್ನು ನೋಡೋದಾದರೆ, ಇಲ್ಲಿ ಸತ್ವ, ರಜಸ್ಸು ಮತ್ತು ತಮಸ್ಸು ಇವುಗಳಿಂದ ಉತ್ಪತ್ತಿ, ಸ್ಥಿತಿ ಮತ್ತು ಲಯಗಳು ಉತ್ಪನ್ನವಾಗುತ್ತೆ. ಕುಮಾರಾವಸ್ಥೆ, ಯೌವನಾವಸ್ಥೆ ಮತ್ತು ವೃದ್ಧಾಪ್ಯ ಅವಸ್ಥೆ ಇವುಗಳ ಪ್ರತೀಕ ಅಂತ ಹೇಳಿ ಶಂಕರನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಬೇಕು. ಅಂದರೆ ಶಿವನಿಗೆ ಈ 3 ಅವಸ್ಥೆಗಳ ಆಚೆಗೆ ಹೋಗುವಂಥ ಇಚ್ಛೆಯನ್ನು ಪ್ರಕಟಿಸಬೇಕು ಅನ್ನುವಂಥದ್ದಿದೆ. ಏಕೆಂದರೆ ತ್ರಿಗುಣಾತೀತವಾಗಿರೋದ್ರಿಂದ ಇವುಗಳು ನೇರವಾಗಿ ಈಶ್ವರನನ್ನು ಸಂಧಿಸುತ್ತೆ. ಹಾಗಾಗಿನೇ ತಾರಕ ಅಥವಾ ಮಾರಕ ಉಪಾಸನೆಯ ಪದ್ಧತಿಗೆ ಅನುಸಾರವಾಗಿ ಬಿಲ್ವವನ್ನು ಅರ್ಪಿಸಬೇಕು ಅನ್ನುವಂಥದ್ದು. ಅದರಲ್ಲೂ ಈ ಬಿಲ್ವವನ್ನು ಅರ್ಪಿಸುವಂಥ ಒಂದು ಕ್ರಮ ಕೂಡ ಇದೆ. ಏನೆಂದರೆ, ಈ ಬಿಲ್ವದ ಎಲೆಗಳು ಶಿವತತ್ವದಲ್ಲಿನ ತಾರಕ ಶಕ್ತಿಯ ವಾಹಕವಾಗಿ ಮತ್ತು ಬಿಲ್ವದ ಎಲೆಗಳ ತೊಟ್ಟು ಯುವ ತತ್ವದಲ್ಲಿನ ಮಾರಕ ಶಕ್ತಿಯ ವಾಹಕವಾಗಿ ಸಾಂಕೇತಿಕವಾಗಿ ಇರುವಂಥದ್ದು. ಹಾಗಾಗಿ ಈ ಶಿವನ ತಾರಕ ರೂಪದ ಉಪಾಸನೆಯನ್ನು ಮಾಡುವಂಥವರು ಪ್ರಕೃತಿಯ ತಾರಕವಾಗಿರೋದರಿಂದ ಶಿವನ ತಾರಕ ಉಪಾಸನೆಯೂ ಕೂಡ ಅವರ ಪ್ರಕೃತಿಗೆ ಹೊಂದುವಂತಹ ಮತ್ತು ಅವರ ಆಧ್ಯಾತ್ಮಿಕ ಉನ್ನತಿಗೆ ಪೂರಕವಾಗಿರುವಂಥ ರೀತಿಯಲ್ಲಿ ನಾವು ಈ ಬಿಲ್ವವನ್ನು ಉಪಯೋಗಿಸುವಂಥದ್ದು. ಹಾಗಾಗಿ ಇಂಥವರು ಶಿವನ ತಾರಕ ತತ್ವ ಲಾಭವನ್ನು ಪಡೆದುಕೊಳ್ಳಿಕ್ಕಾಗಿ ಬಿಲ್ವದ ತೊಟ್ಟನ್ನು ಲಿಂಗದ ಕಡೆಗೆ ಬರುವಂತೆ ಪೂಜೆಯನ್ನು ಮಾಡಬೇಕು. ಮತ್ತು ಎಲೆಗಳ ತುದಿಗಳನ್ನು ನಮ್ಮೆಡೆಗೆ ಮಾಡಿಕೊಂಡು ಪೂಜೆಯನ್ನು ಮಾಡಿದ್ರೆ ಆ ಪೂಜಾ ಫಲ ಸಿದ್ಧಿಸತ್ತೆ. ಇನ್ನು ಶಿವನ ಮಾರಕ ರೂಪದ ಉಪಾಸನೆಯನ್ನು ಮಾಡುವಂಥವರು ಶಾಕ್ತ ಪಂಥದವರು ಶಿವನ ಈ ಮಾರಕ ರೂಪದ ಉಪಾಸನೆಯನ್ನು ಮಾಡುವಂಥವ್ರು. ಇವರು ಶಿವನ ಮಾರಕ ತತ್ವದ ಲಾಭವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಿಲ್ವಪತ್ರೆಯ ತೊಟ್ಟನ್ನು ನಮ್ಮ ಕಡೆ ಮತ್ತು ಎಲೆಗಳ ತುದಿಗಳನ್ನು ಶಿವನ ಕಡೆ ಅಂದರೆ ಶಿವಲಿಂಗದ ಕಡೆ ಮಾಡಿ ಬಿಲ್ವಪತ್ರೆಯನ್ನು ಅರ್ಪಿಸಬೇಕು ಅನ್ನುವಂಥದ್ದಿದೆ. ಹಾಗೆ ಲಿಂಗದಲ್ಲಿ ಅಹತಃ ಅಂದರೆ ಲಿಂಗದ ಮೇಲೆ ಬೀಳುವಂಥ ನೀರಿನ ವೇಗದಿಂದ ನಿರ್ಮಾಣವಾಗುವಂಥ ಪವಿತ್ರಕಗಳು, ಹಾಗೆ ಅನಾಹತ ಅಂದರೆ ಸೂಕ್ಷ್ಮ ನಾದದಲ್ಲಿರುವಂಥ ಪವಿತ್ರಕಗಳು, ಹೀಗೆ 2 ವಿಧದ ಪವಿತ್ರಕಗಳಿರುತ್ತೆ. ಈ 2 ರೀತಿಯ ಪವಿತ್ರಕಗಳನ್ನು ಲಿಂಗದ ಮೇಲೆ ಅರ್ಪಿಸಿರುವಂಥ ಬಿಲ್ವಪತ್ರೆಯಲ್ಲಿರುವಂಥ ಪವಿತ್ರಕಗಳನ್ನು ಹೀಗೆ 3 ರೀತಿಯ ಪವಿತ್ರಗಳನ್ನು ಸೆಳೆದುಕೊಳ್ಳಿಕ್ಕೆ 3 ಎಲೆಗಳಿರುವಂಥ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸುವಂಥದ್ದು. ಹಾಗಾಗಿ ಈ ಬಿಲ್ವವನ್ನು ಅರ್ಪಿಸುವಂಥ ಪದ್ಧತಿಗೆ ಅನುಸಾರವಾಗಿ ದೃಷ್ಟಿ ಮತ್ತು ಸಮಷ್ಟಿಯ ಈ ಸ್ತರದಲ್ಲಿ ನಾವು ಶಿವನಿಗೆ ಶಿವರಾತ್ರಿಯ ದಿನ ಬಿಲ್ವಗಳನ್ನು ಶಾಸ್ತ್ರೋಕ್ತವಾಗಿ ಅರ್ಪಿಸಬೇಕು ಅನ್ನುವಂಥದ್ದು. ಹಾಗಾಗಿ ಶಿವರಾತ್ರಿಯ ಆಚರಣೆಯ ಶುಭ ಫಲಗಳು, ಪೂರ್ಣ ಫಲಗಳು ನಮಗೆ ಸಿಕ್ಕಬೇಕು ಜೀವನದಲ್ಲಿ ಅಂತ ಹೇಳಿದ್ರೆ ನಾವು ಬಿಲ್ವಪತ್ರೆಯನ್ನು ಶಿವನ ಪೂಜಾ ಸಮಯದಲ್ಲಿ ಬಳಸಲೇಬೇಕು ಅನ್ನುವಂಥದ್ದು. ಹಾಗಾಗಿ ಈ ದಿನವೇ ನೀವು ಬಿಲ್ವಪತ್ರೆಯನ್ನು ಸಂಪಾದನೆ ಮಾಡಿ ಇಟ್ಕೊಳ್ಳಿ. ಅದು 3 ದಳದಿಂದ ಕೂಡಿರುವಂಥ ಬಿಲ್ವಪತ್ರೆಗಳಿರಲಿ, ಅದು ಒಡೆದಿರಬಾರ್ದು. ಅದರಲ್ಲೂ ಕೋಮಲವಾಗಿರುವಂಥ ಬಿಲ್ವಪತ್ರೆಗಳಿದ್ದರೆ ತುಂಬ ಉತ್ತಮ. ಅದನ್ನು ಈ ದಿನದ ಪ್ರದೋಷ ಪೂಜೆಯಲ್ಲಾಗಲಿ ಅಥವಾ ನಾಳೆಯ ಮಹಾಶಿವರಾತ್ರಿಯ ಪೂಜಾ ಸಂದರ್ಭದಲ್ಲಾಗಲಿ ಬಳಸಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಶಿವನಿಗೆ ಬಿಲ್ವಪತ್ರೆ ತುಂಬ ಇಷ್ಟ, ಹಾಗೆ ವಿಷ್ಣುವಿಗೆ ತುಳಸಿ ಇಷ್ಟ, ಗಣಪತಿಗೆ ಗರಿಕೆ ಇಷ್ಟ. ಈ ರೀತಿಯಾಗಿ ನಾವು ಶಿವನನ್ನು ಒಲಿಸ್ಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ಬಿಲ್ವಪತ್ರೆಯನ್ನು ಪೂಜೆಗಾಗಿ ಬಳಸಬೇಕು ಅನ್ನುವಂಥದ್ದನ್ನು ಇಲ್ಲಿ ಮನನ ಮಾಡಿಕೊಳ್ಬೇಕು. ಹಾಗೆ ಬಿಲ್ವಪತ್ರೆ ಬಳಸದೆ ಶಿವನ ಪೂಜೆ ಅಪೂರ್ಣ ಅನ್ನುವಂಥದ್ದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಈ ಒಂದು ಕ್ರಮದಿಂದ ನಿಮಗೆ ಪರಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತೆ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಭಗವಂತ ತಮಗೆ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡ್ತಾನೆ ಅನ್ನುವಂಥ ನಂಬಿಕೆ ಇರೋದ್ರಿಂದಲೇ ನಾವು ಈ ಬಿಲ್ವಪತ್ರೆಯ ಮಹತ್ವವನ್ನು ಅರಿತು ಅದನ್ನು ಬಳಸಬೇಕು. ಹಾಗೆ ಬಂಧುಗಳೇ, ನಮಗೆ ಶಿವ ಅಂದಾಕ್ಷಣ ನೆನಪಾಗುವಂಥದ್ದು ಬಿಲ್ವಪತ್ರೆ. ಬಿಲ್ವಪತ್ರೆ ಅಂತ ಹೇಳಿದ ಕೂಡಲೇ ನೆನಪಾಗುವಂಥದ್ದು ಪರಶಿವ. ಹಾಗಾಗಿ ಬಿಲ್ವಪತ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ವಸ್ತುಗಳ ಪೈಕಿ ಮೊದಲಿನದ್ದು ಇದು. ಹಾಗೆ ಶಿವರಾತ್ರಿಯ ಸಮಯದಲ್ಲಂತೂ ಬಿಲ್ವಪತ್ರೆ ಇಲ್ಲ ಅಂತ ಹೇಳಿದ್ರೆ ಪೂಜೆ ಸಂಪನ್ನವಾಗಲ್ಲ. ಹಾಗಾಗಿ ಈ ಬಿಲ್ವಪತ್ರೆಯ ಮರ ಅಡಿಯಿಂದ ಬುಡದವರೆಗೂ ಕೂಡ ಸಾಕಷ್ಟು ಲಾಭಗಳನ್ನು ಹೊಂದಿರುವಂಥದ್ದು. ಅದರಲ್ಲೂ ವೈದ್ಯಕೀಯ ಶಾಸ್ತ್ರದಲ್ಲಿ ಬಿಲ್ವಪತ್ರೆಯ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿದೆ. ಅದರಲ್ಲೂ ಈ ಔಷಧೀಯ ಗುಣ ಇರೋದರಿಂದ ಆಯುರ್ವೇದದಲ್ಲಿ ಇದನ್ನು ಹೆಚ್ಚಾಗಿ ಬಳಸುವಂಥದ್ದು ಇದೆ. ಹಾಗಾಗಿ ಈ ಬಿಲ್ವಪತ್ರೆಯನ್ನು ಬಳಸೋದ್ರಿಂದ ವಾತದ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಇದು ಆ ಒಂದು ಗುಣ ಈ ಬಿಲ್ವಪತ್ರೆಯ ಬೇರಿನಲ್ಲಿದೆ ಅಂತ ಹೇಳ್ತಾರೆ. ಇನ್ನು ಚರ್ಮದ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡುತ್ತೆ.
ದೇಹದ ಈ ಚರ್ಮದ ದುರ್ಗಂಧವನ್ನು ನಿವಾರಿಸಲಿಕ್ಕೆ ತಾಜಾ ಬಿಲ್ವಪತ್ರೆಯ ರಸವನ್ನು ಪ್ರತಿದಿನ ಮೈಗೆ ಚೆನ್ನಾಗಿ ಲೇಪಿಸಿಕೊಂಡು ಅರ್ಧ ಗಂಟೆಯ ನಂತರ ಸ್ನಾನ ಮಾಡೋದರಿಂದ ಚರ್ಮದಲ್ಲಿರುವಂಥ ದುರ್ಗಂಧ ದೂರ ಆಗುತ್ತೆ. ಇನ್ನು ತಲೆನೋವು ಬರುವಂಥವ್ರಿಗೆ, ತಲೆನೋವು ಸಮಸ್ಯೆ ಇರುವಂಥವ್ರಿಗೆ ಈ ಬಿಲ್ವದ ಮರದ ಒಣ ಬೇರನ್ನು ಅರೆದು ಹಣೆಗೆ ಲೇಪಿಸಿದ್ರೆ ತಲೆನೋವು ದೂರ ಆಗುತ್ತೆ ಅನ್ನುವಂಥದ್ದು ಇದೆ. ಇದು ಒಂದೆರಡು ಉದಾಹರಣೆಗಳಷ್ಟೇ. ಅದೇ ರೀತಿ ಮಧುಮೇಹ, ಬೊಜ್ಜು, ಇನ್ನು ಕೂದಲಿನ ಉದುರುವಿಕೆಯ ಸಮಸ್ಯೆ ಏನಾದರೂ ಇದ್ದರೆ ಅದಕ್ಕೂ ಕೂಡ ಆಯುರ್ವೇದದಲ್ಲಿ ಈ ಬಿಲ್ವಪತ್ರೆಯನ್ನು ಉಪಯೋಗಿಸ್ತಾರೆ. ಹಾಗೆ ಕಣ್ಣಿನ ಉರಿ ಇರುವಂಥವರು, ಕಣ್ಣಿನಲ್ಲಿ ತುರಿಕೆ ಇದ್ದರೆ ಈ ಕಣ್ಣಿನ ರಕ್ಷಣೆಯನ್ನು ಮಾಡುತ್ತೆ ಈ ಬಿಲ್ವಪತ್ರೆ. ಇನ್ನು ಆಯುರ್ವೇದದಲ್ಲಿ ಈ ಬಿಲ್ವಪತ್ರೆಯ ಮರದ ಪ್ರತಿಯೊಂದು ಭಾಗವೂ ಕೂಡ ತುಂಬ ಉಪಯುಕ್ತ ಅಂತ ಹೇಳಿರುವಂಥದ್ದು. ಅಂದರೆ ಇದರ ಬೇರಾಗಲಿ, ಇದರ ತೊಗಟೆ ಆಗಲಿ, ಇದರ ಪತ್ರೆ ಆಗಲಿ, ಇದರ ಕಾಯಿ, ಇದರ ಹಣ್ಣು ಎಲ್ಲವೂ ಕೂಡ ಔಷಧೀಯ ಗುಣಗಳನ್ನು ಹೊಂದಿರುವಂಥದ್ದು. ಹಾಗೆ ಈ ಬಿಲ್ವಪತ್ರೆಯ ಕಾಯಿಯ ತಿರುಳನ್ನು ಹಿಂದೆ ಚುರುಕಿ ಅಂತ ಹೇಳಿ ಮಾಡ್ತಾಯಿದ್ರು. ಅಂದರೆ ಸಿಮೆಂಟಿಗೆ ಬದಲಾಗಿ ಉಪಯೋಗಿಸ್ತಾ ಇದ್ದಂಥದ್ದು. ಹಾಗಾಗಿ ಸಿಮೆಂಟ್ಗೆ ಬಲ ಕೊಡಲಿಕ್ಕೂ ಕೂಡ ಇದನ್ನು ಉಪಯೋಗಿಸ್ತಾರೆ. ಇನ್ನು ಬಿಲ್ವಪತ್ರೆಯನ್ನು ಸನಾತನ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದಂತಹ ವೃಕ್ಷ ಅಂತಲೇ ಹೇಳ್ತಾರೆ. ಪುರಾಣಗಳಲ್ಲಿ ಬಿಲ್ವಪತ್ರೆ ಶಿವನಿಗೆ ಅತ್ಯಂತ ಪ್ರಿಯವಾಗಿದೆ ಅನ್ನುವಂಥ ಉಲ್ಲೇಖ ಹಲವು ಕಡೆಗಳಲ್ಲಿ ಇರುವಂಥದ್ದು. ಹಾಗೆ ಈ ಬಿಲ್ವಪತ್ರೆಯ ಮರವನ್ನು ಸಾಮಾನ್ಯವಾಗಿ ಶಿವನ ಆಲಯಗಳ ಹತ್ತಿರ ನೋಡಲಿಕ್ಕೆ ಸಿಕ್ಕತ್ತೆ. ಇಲ್ಲಿ ಬಿಲ್ವಪತ್ರೆಯ ಮರದ ಕೊಂಬೆಗಳಲ್ಲಿ ಮುಳ್ಳುಗಳಿದ್ರೂ ಕೂಡ ಅದರ ಎಲೆ ತುಂಬ ಸುವಾಸನಾ ಭರಿತವಾಗಿರುತ್ತೆ. ಇದರ ಹೂಗಳು ಬಿಳಿಯ ಬಣ್ಣದಿಂದ ಕೂಡಿರುತ್ತೆ. ಸಣ್ಣ ಗೊಂಚಲು ಹೂವನ್ನು ಬಿಡುತ್ತೆ. ಇದು ಹೂವು ಕೂಡ ಸುವಾಸನಾ ಭರಿತವಾಗಿರುವಂಥದ್ದು. ಇನ್ನು ಆಯುರ್ವೇದದ ಪ್ರಕಾರ ಬಿಲ್ವಪತ್ರೆ ಅನೇಕ ಔಷಧೀಯ ಗುಣಗಳನ್ನು ಹೊಂದಿರುವಂಥದ್ದು. ಈಗಾಗಲೇ ತಮಗೆ ಗೊತ್ತಿದೆ ಯಾವ ಯಾವ ಕಾರಣಕ್ಕೆ ಈ ಬಿಲ್ವಪತ್ರೆಯ ತೊಗಟೆಯನ್ನು, ಎಲೆಯನ್ನು, ಕಾಯಿಯನ್ನು ಅಥವಾ ಬೇರುಗಳನ್ನು ಉಪಯೋಗಿಸ್ತಾರೆ ಅನ್ನುವಂಥ ಒಂದು ವಿಚಾರ. ಇಲ್ಲಿ ಯಾರಿಗಾದರೂ ದೃಷ್ಟಿ ದೋಷ ಇರುವಂಥವರು ಬಿಲ್ವಪತ್ರೆ ಎಲೆಗಳನ್ನು ನೀರಿನಲ್ಲಿ ಅರೆದು ಆ ಮಿಶ್ರಣವನ್ನು ಕಣ್ಣುಗಳ ರೆಪ್ಪೆಯ ಮೇಲೆ ಹಚ್ಚೋದ್ರಿಂದ ದೃಷ್ಟಿ ವೃದ್ಧಿಯಾಗುತ್ತೆ. ಹಾಗೆ ಬಿಲ್ವಪತ್ರೆಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಅದರಿಂದ ಕಣ್ಣುಗಳನ್ನು ತೊಳ್ಕೊಳ್ಳೋದ್ರಿಂದ ಕಣ್ಣಿನ ಉರಿ ಕಡಿಮೆಯಾಗುತ್ತೆ. ಕಣ್ಣಿನ ಒಳಗೆ ತುರಿಕೆ ಇರುತ್ತೆ ಕೆಲವರಿಗೆ, ಅಂದರೆ ಕಣ್ಣನ್ನು ಉಜ್ಜುತ್ತಾ ಇರ್ತಾರೆ. ಅಂಥವ್ರಿಗೂ ಕೂಡ ಈ ನೀರು ಕಣ್ಣಿನ ರಕ್ಷಣೆಯನ್ನು ಮಾಡಲಿಕ್ಕೆ ಉಪಯೋಗಿಸುವಂಥದ್ದು. ಇನ್ನು ಬಿಲ್ವಪತ್ರೆ ಕಿವುಡುತನವನ್ನು ಹೋಗಲಾಡಿಸುತ್ತೆ. ಬಿಲ್ವಪತ್ರೆ ಎಲೆಯ ಎಣ್ಣೆಯನ್ನು ತಯಾರು ಮಾಡಿ 3ರಿಂದ 4 ಹನಿ ಎಣ್ಣೆಯನ್ನು ಕಿವಿಗೆ ಬಿಡೋದ್ರಿಂದ ಕಿವುಡುತನ ಕಡಿಮೆಯಾಗತ್ತೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗೆ ಈ ಬೇವಿನ ಮರದ ಚಕ್ಕೆ ಮತ್ತು ಬಿಲ್ವಪತ್ರೆ ಮರದ ಚಕ್ಕೆ ಎರಡನ್ನು ಸಮ ಪ್ರಮಾಣದಲ್ಲಿ ಜಜ್ಜಿ ಕಷಾಯವನ್ನು ಮಾಡಿ ಹಾಲಿನ ಜೊತೆಯಲ್ಲಿ ಕುಡಿದ್ರೆ ಹುಳಿ ತೇಗು ಬರುವಂಥದ್ದಾಗಲಿ, ಇನ್ನು ಪಿತ್ತ, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಕಡಿಮೆಯಾಗುತ್ತೆ. ಹಾಗೆ ಬಿಲ್ವಪತ್ರೆಯ ಎಲೆಗಳನ್ನು ಬಿಸಿ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಚರ್ಮದ ಮೇಲಾಗುವಂತಹ ಕಜ್ಜಿ ಆಗಲಿ, ತುರಿಕೆಗಳಾಗಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ದೇಹದ ಮೇಲೆ ಕುರುಗಳು ಎದ್ದಾಗ ಅತೀವ ನೋವು ಉಂಟಾಗ್ತಾ ಇರುತ್ತೆ, ತುಂಬ ಕಿರಿಕಿರಿ ಉಂಟಾಗುತ್ತೆ. ಪದೇ ಪದೇ ಈ ಸಮಸ್ಯೆ ಕೆಲವರಿಗೆ ಬರ್ತಾ ಇರುತ್ತೆ, ಅಂದರೆ ಈ ರಕ್ತದ ಅಶುದ್ಧೀಕರಣದಿಂದ. ಹಾಗಾಗಿ ಇಂತಹ ತೊಂದರೆಗಳನ್ನು ಬಿಲ್ವಪತ್ರೆಯ ಉಪಯೋಗದಿಂದ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಅಂದರೆ ಈ ಬಿಲ್ವಪತ್ರೆಯ ಮರದ ಬೇರನ್ನು ನಿಂಬೆ ರಸದಲ್ಲಿ ತೆಗೆದು ಕುರುಗಳು ಇರುವಂತಹ ಜಾಗಗಳಲ್ಲಿ ಹಚ್ಚೋದ್ರಿಂದ ಕ್ರಮೇಣ ಕುರುಗಳು ಮಾಯವಾಗುತ್ತೆ. ಇನ್ನು ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದಂಥವ್ರಿಗೆ ಈ ಬಿಲ್ವಪತ್ರೆ ಮರದ ಬೇರನ್ನು ಒಣಗಿಸಿ ತೆಗೆದು ಹಣೆಗೆ ಹಚ್ಚೋದ್ರಿಂದ ನಿದ್ರೆ ಚೆನ್ನಾಗಿ ಬರುತ್ತೆ. ಇನ್ನು ಪ್ರತಿದಿನ ಬಿಲ್ವಪತ್ರೆಯ ಕಷಾಯವನ್ನು ಕುಡಿತಾ ಇದ್ದರೆ ಮಾನಸಿಕ ಒತ್ತಡಗಳು ಕಡಿಮೆ ಆಗುತ್ತೆ, ಮಾನಸಿಕ ಉದ್ವೇಗ ನಿವಾರಣೆಯಾಗುತ್ತೆ, ಮನಸ್ಸಿಗೆ ಒಂದು ರೀತಿಯ ಶಾಂತಿ, ಸಮಾಧಾನ ಸಿಕ್ಕತ್ತೆ. ಹಾಗೆ ಈ ಬಾಯಿಯಲ್ಲಿ ಕೆಲವರಿಗೆ ಹುಣ್ಣಾಗ್ತಾ ಇರುತ್ತೆ. ಅಂಥವರು ಈ ಬಿಲ್ವಪತ್ರೆಯ ಹಣ್ಣಿನ ತಿರುಳಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ದಿನದಲ್ಲಿ 2 ಬಾರಿ ಸೇವನೆ ಮಾಡೋದ್ರಿಂದ ಈ ಬಾಯಿಯ ಹುಣ್ಣು ಕಡಿಮೆಯಾಗುತ್ತೆ. ಇನ್ನು ಈ ಬಿಲ್ವಪತ್ರೆಯ ಹಣ್ಣಿನ ತೊಗಟೆಯನ್ನು ಚೆನ್ನಾಗಿ ಅರೆದು ಅದನ್ನು ಜೇನುತುಪ್ಪದಲ್ಲಿ ಸೇವನೆ ಮಾಡೋದ್ರಿಂದ ವಾಂತಿ ಅಥವಾ ವಾಕರಿಕೆ ಬರುವಂಥದ್ದು ಕಡಿಮೆಯಾಗುತ್ತೆ. ಇನ್ನು ಹೃದಯ ಬಡಿತದ ಸಮಸ್ಯೆ ಇದ್ದಂಥವರು ಈ ಬಿಲ್ವಪತ್ರೆಯ ಬೇರಿನ ತೊಗಟೆಯನ್ನು ಒಣಗಿಸಿ ಅದನ್ನು ಪುಡಿ ಮಾಡಿಕೊಂಡು ಅದನ್ನು ಅಧಿಕ ರಕ್ತದೊತ್ತಡ ಇರುವಂಥ ಸಂದರ್ಭದಲ್ಲಿ ಒಂದು ಚಮಚದಷ್ಟು ಪುಡಿಯನ್ನು ನೀರಿಗೆ ಹಾಕಿ ಕುದಿಸಿ ಕಷಾಯವನ್ನು ಮಾಡಿಕೊಂಡು ಅದನ್ನು ಆರಿಸಿ ದಿನಕ್ಕೆ 2-3 ಬಾರಿ ಕುಡಿಯೋದ್ರಿಂದ ಈ ಒಂದು ಸಮಸ್ಯೆ ನಿವಾರಣೆಯಾಗುತ್ತೆ. ಹಾಗೆ ಈ ಬಿಲ್ವಪತ್ರೆಯ ಹಣ್ಣಿನಲ್ಲಿ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಂಥ ಗುಣ ಇದೆ. ಆದ್ದರಿಂದ ಪ್ರತಿದಿನ
ಬಿಲ್ವಪತ್ರೆಯ ಹಣ್ಣಿನ ಸಿಹಿ ಪಾನಕವನ್ನು ಮಾಡಿ ಕುಡಿಯೋದ್ರಿಂದ ಕೂಡ ದೇಹದ ತೂಕ ಕಡಿಮೆಯಾಗುತ್ತೆ. ಇನ್ನು ಬಿಲ್ವಪತ್ರೆಯ ಹಣ್ಣಿನ ತಿರುಳಿಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಜೀರಿಗೆಯನ್ನು ಹಾಕಿ ಕಷಾಯ ಮಾಡಿ ದಿನಕ್ಕೆ 1-2 ಬಾರಿ ಕುಡಿಯೋದ್ರಿಂದ ಮೂಲವ್ಯಾಧಿ ಕಡಿಮೆಯಾಗುತ್ತೆ. ಕೆಲವರಿಗೆ ಕೂದಲಿನದ್ದೇ ಚಿಂತೆ, ಕೂದಲು ಉದುರ್ತಾ ಇರುತ್ತೆ, ತಲೆಯಲ್ಲಿ ಹೊಟ್ಟು ಜಾಸ್ತಿ ಇರುತ್ತೆ, ಕೂದಲು ಈ ತುದಿಯಲ್ಲಿ ತುಂಬ ಸೀಳುವಿಕೆ ಉಂಟಾಗುವಂಥದ್ದು, ಇದರಿಂದ ಕೂದಲು ಬೆಳೆಯಲ್ಲ, ಇರೋ ಕೂದಲು ಕೂಡ ಉದುರುತ್ತಾ ಇರುತ್ತೆ. ಅಂತಹ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಬಿಲ್ವಪತ್ರೆ ತುಂಬ ಸಹಕಾರಿಯಾಗಿದೆ. ಏನಂದರೆ ಈ ಬಿಲ್ವಪತ್ರೆಯನ್ನು ನುಣುಪಾಗಿ ಅರೆದು ಅದನ್ನು ತಲೆಯ ಕೂದಲಿನ ಬುಡದಲ್ಲಿ ಚೆನ್ನಾಗಿ ಹಚ್ಕೊಳ್ಬೇಕು, ಮಸಾಜ್ ಮಾಡಬೇಕು. ಅರ್ಧ ಗಂಟೆ ಬಿಟ್ಟು ಹದವಾದ ಬಿಸಿ ನೀರಿನಲ್ಲಿ ತಲೆಗೆ ಸ್ನಾನವನ್ನು ಮಾಡಬೇಕು. ಇದರಿಂದ ಕೂದಲು ಆರೋಗ್ಯವಾಗಿರುತ್ತೆ, ಸೊಂಪಾಗಿ ಬೆಳೆಯುತ್ತೆ, ಕೂದಲಿನ ಸಮಸ್ಯೆಗಳು ದೂರವಾಗುತ್ತೆ. ಹಾಗಾಗಿ ಈ ಬಿಲ್ವಪತ್ರೆ ಎಲೆಗಳು ಗಿಡಮೂಲಿಕೆಗಳಾಗಿ ಕಾರ್ಯನಿರ್ವಹಿಸುವಂಥದ್ದು. ಹಾಗೆ ಈ ಬೇಸಿಗೆ ಕಾಲ ಬರ್ತಾ ಇದೆ, ಆ ಸಂದರ್ಭದಲ್ಲಿ ಬಿಲ್ವಪತ್ರೆಯ ಹಣ್ಣಿನ ಪಾನಕ ಈ ಬೇಸಿಗೆಯ ಧಗೆಯನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿ ತುಂಬ ಬಾಯಾರಿಕೆ ಆಗ್ತಾ ಇದ್ದಂಥವರು ಹಾಗಾಗಿ ಈ ಬಿಲ್ವಪತ್ರೆಯ ಪಾನಕವನ್ನು ಕುಡಿತಾ ಇರಬೇಕು. ಇನ್ನು ಈ ಬಿಲ್ವಪತ್ರೆ ಎಲೆಗಳನ್ನು ಸೇವನೆ ಮಾಡೋದ್ರಿಂದ, ಅದರಲ್ಲೂ ಕಲ್ಲು ಸಕ್ಕರೆ ಮತ್ತು ಜೇನುತುಪ್ಪವನ್ನು ಬಿಲ್ವಪತ್ರೆ ಎಲೆಯೊಂದಿಗೆ ಸೇರಿಸಿ ತಿನ್ನೋದ್ರಿಂದ ಕಫ ನಿವಾರಣೆ ಆಗುತ್ತೆ. ಹಾಗೆ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಜಾವ ಬಿಲ್ವಪತ್ರೆಯನ್ನು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇಲ್ಲಿ ಈ ಬಿಲ್ವಪತ್ರೆ ಎಲೆಗಳಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿನೇ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇನ್ನು ಕೆಲವರಿಗೆ ಶೀತ, ನೆಗಡಿ, ಇದರ ಜೊತೆಗೆ ಆಸ್ತಮಾದಂತಹ ಗಂಭೀರ ಕಾಯಿಲೆಗಳು ಇರಬಹುದು. ಆಸ್ತಮಾದಿಂದ ಬಳಲ್ತಾ ಇರುವಂಥವರು ಖಾಲಿ ಹೊಟ್ಟೆಯಲ್ಲಿ ಬಿಲ್ವಪತ್ರೆ ಎಲೆಗೆ ಕಾಳು ಮೆಣಸನ್ನು ಸೇರಿಸಿ ತಿನ್ನೋದ್ರಿಂದ ಆಸ್ತಮಾ ಸಮಸ್ಯೆ ಕ್ರಮೇಣ ಕಡಿಮೆ ಆಗುತ್ತೆ. ಹಾಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಬಿಲ್ವಪತ್ರೆ ಸೇವನೆ ಮಾಡೋದ್ರಿಂದ ಹೃದಯದ ಆರೋಗ್ಯ ಕೂಡ ಸುಧಾರಿಸುತ್ತೆ. ಇನ್ನು ಸಕ್ಕರೆ ಕಾಯಿಲೆ ಇರುವಂಥವರು, ಮಧುಮೇಹಿಗಳಿಗೆ ಬಿಲ್ವಪತ್ರೆಯ ಆಯ್ಕೆ ಬಹಳ ಉತ್ತಮವಾಗಿರುವಂಥದ್ದು. ಇದನ್ನು ಕೂಡ ಖಾಲಿ ಹೊಟ್ಟೆಯಲ್ಲೇ ಸೇವಿಸಬೇಕು. ಇಲ್ಲಿ ಇನ್ಸುಲಿನ್ ಮಟ್ಟವನ್ನು ಹೆಚ್ಚುವಂಥದ್ದು, ದೇಹಕ್ಕೆ ಶಕ್ತಿ ನೀಡುವಂಥ ಕಾರ್ಯವನ್ನು ಇದು ಈ ಬಿಲ್ವಪತ್ರೆ ಮಾಡುತ್ತೆ. ಹಾಗಾಗಿ ರಕ್ತದಲ್ಲಿರುವಂಥ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನೋಂಥವರು ಈ ಬಿಲ್ವಪತ್ರೆಯನ್ನು ಸೇವನೆ ಮಾಡಬೇಕು. ಇನ್ನು ಈ ಉದರ ಸಂಬಂಧಿ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ, ಅಂದರೆ ಜೀರ್ಣಕ್ರಿಯೆ ಆಗಲ್ಲ, ಹೊಟ್ಟೆ ಉಬ್ಬರ ಇರುವಂಥದ್ದು, ಹಾಗೆ ಕಿಬ್ಬೊಟ್ಟೆ ನೋವು ಬರುವಂಥದ್ದು, ಇಂಥದ್ದಕ್ಕೂ ಕೂಡ ಈ ಬಿಲ್ವಪತ್ರೆ ಹಣ್ಣುಗಳನ್ನು ಸೇವನೆ ಮಾಡಬೇಕು. ಆಗ ಈ ಚಯಾಪಚಯ ಕ್ರಿಯೆ ವೇಗವಾಗುತ್ತೆ, ಮಲಬದ್ಧತೆಯಂತಹ ಸಮಸ್ಯೆಗಳು ಕೂಡ ವಾಸಿಯಾಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ಆಯುರ್ವೇದ ಹೇಳುವಂಥದ್ದು, ಇಲ್ಲಿ ಈ ಬಿಲ್ವಪತ್ರೆಯಲ್ಲಿ ಆಂಟಿ ಬ್ಯಾಕ್ಟೀರಿಯಾ ಗುಣಗಳಿರುತ್ತೆ ಅನ್ನುವಂಥದ್ದು. ಅಂದರೆ ಈ ಸೋಂಕುಗಳ ವಿರುದ್ಧ ಹೋರಾಡುವಂಥ ಒಂದು ಶಕ್ತಿ ಬಿಲ್ವಪತ್ರೆಗಿದೆ. ಹಾಗಾಗಿನೇ ಇಂದಿಗೂ ಕೂಡ ಸಾಕಷ್ಟು ಈ ಆಂಟಿ ಬ್ಯಾಕ್ಟೀರಿಯಾ ಸಂಬಂಧಿ ಔಷಧಗಳಲ್ಲಿ ಬಿಲ್ವಪತ್ರೆ ಹಣ್ಣುಗಳನ್ನು ಹೆಚ್ಚು ಬಳಸುವಂಥದ್ದಿದೆ. ಅಂದರೆ ಈ ವೈರಸ್ಗಳ ವಿರುದ್ಧ ಬಿಲ್ವಪತ್ರೆ ಹೋರಾಡುತ್ತೆ ಅನ್ನುವಂಥ ಒಂದು ಅಂಶ ಇದೆ. ಹಾಗಾಗಿನೇ ಈ ಬಿಲ್ವಪತ್ರೆಯ ಉಪಯೋಗ ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಔಷಧೀಯ ಗುಣಗಳಿರೋದ್ರಿಂದ ಇದು ಔಷಧಿಯಾಗಿ ಬಳಸುವಂಥದ್ದಿದೆ. ಹಾಗೆ ಪರಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಪತ್ರೆಯಾದ್ರಿಂದ ಈ ಪೂಜಾ ಸಂದರ್ಭದಲ್ಲೂ ಕೂಡ ಅದನ್ನು ಬಳಸ್ತಾರೆ. ಹಾಗೆ ಶಿವಾಲಯಕ್ಕೆ ಹೋದರೆ ಸಾಮಾನ್ಯವಾಗಿ ನೀವು ಈ ಬಿಲ್ವಪತ್ರೆಯನ್ನು ಪ್ರಸಾದ ರೂಪವಾಗಿ ಪಡ್ಕೊಳ್ತೀರಿ. ಹಾಗೆ ಈ ಶಿವನ ತತ್ವ ಲಹರಿಗಳಿಂದ ಬಂದಿರುವಂತಹ ಈ ಬಿಲ್ವಪತ್ರೆಯ ಪ್ರಸಾದ ಏನಿದೆ, ಅದು ನಿಮಗೆ ಒಂದು ರೀತಿಯಲ್ಲಿ ಧನಾತ್ಮಕವಾದಂಥ ಶಕ್ತಿಯನ್ನು ಕೊಡುತ್ತೆ, ಒಂದು ಪಾಸಿಟಿವ್ ಎನರ್ಜಿಯನ್ನು ಇದು ಕೊಡುವಂಥದ್ದು. ಹಾಗಾಗಿ ಅಂಥ ಬಿಲ್ವಪತ್ರೆ ಏನಾದರೂ ತಮಗೆ ಸಿಕ್ಕಿದ್ರೆ ದೇವಸ್ಥಾನದಲ್ಲಿ ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಅದನ್ನು ನಿಮ್ಮ ಪರ್ಸ್ನಲ್ಲೋ, ನಿಮ್ಮ ಜೇಬಿನಲ್ಲೋ, ನಿಮ್ಮ ಬ್ಯಾಗಿನಲ್ಲೋ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಅದು ಒಣಗಿ ಹೋದರೂ ಕೂಡ ಅದರ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರುತ್ತೆ. ಹಾಗಾಗಿ ಎಂದೆಂದಿಗೂ ಕೂಡ ಉಪಯೋಗ ಆಗುವಂಥ ಒಂದು ಗುಣ ಬಿಲ್ವಪತ್ರೆಗಿದೆ. ಇನ್ನು ಈ ಬಿಲ್ವಪತ್ರೆಯಲ್ಲಿ ಪೊಟ್ಯಾಷಿಯಂ ಇದೆ, ಕಬ್ಬಿಣ ಇದೆ, ಮೆಗ್ನೀಷಿಯಂ ಇದೆ, ಹೀಗೆ ಅನೇಕ ಜೀವಸತ್ವಗಳನ್ನು ಇದು ಹೊಂದಿರೋದ್ರಿಂದ ದೇಹದ ಅನೇಕ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ನೀಡುತ್ತೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಯಾರು ಈ ಪ್ರದೋಷದ ಸಮಯದಲ್ಲಿ ಅಥವಾ ಶಿವರಾತ್ರಿಯ ಸಮಯದಲ್ಲಿ ಬಿಲ್ವಪತ್ರೆಯಿಂದ ಶಿವನಿಗೆ ಅರ್ಚನೆಯನ್ನು ಮಾಡ್ತಾರೆ, ಅಂಥವರಿಗೆ ಮಹಾಸಿದ್ಧಿಗಳು ಉಂಟಾಗುತ್ತೆ. ಹಾಗೆ ಬಿಲ್ವದ ದರ್ಶನದಿಂದ, ಬಿಲ್ವದ ಸ್ಪರ್ಶನದಿಂದಲೇ ಪಾಪಗಳು ನಾಶವಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಒಂದು ಬಿಲ್ವಪತ್ರೆ 3 ಉಪಪತ್ರೆಗಳಿಂದ ಕೂಡಿ ರೂಪುಗೊಂಡಿರುವಂಥದ್ದು. ಹಾಗಾಗಿನೇ ಇದರ 3 ದಳಗಳು ತ್ರಿಗುಣಗಳ, ತ್ರಿಮೂರ್ತಿಗಳ, ತ್ರಿಶಕ್ತಿಗಳ, ಹಾಗೆ ಓಂಕಾರ ಮೂಲ ಉತ್ಪತ್ತಿ ಏನಿದೆ ಈ 3 ಅಕ್ಷರಗಳ ಸಂಕೇತವಾಗಿ ಇರುವಂಥದ್ದು.
ಏಕ ಬಿಲ್ವಂ ಅಂದರೆ 3 ಉಪಪತ್ರಗಳಿರುವಂಥ ಬಿಲ್ವಪತ್ರೆ ಅಂತ ಹೇಳಿ ತಿಳ್ಕೊಳ್ಬೇಕು. ಹಾಗಾಗಿನೇ ಇಂತಹ ಅತ್ಯಮೂಲ್ಯವಾದಂಥ ಬಿಲ್ವಪತ್ರೆಯ ಉಪಯೋಗವನ್ನು ತಿಳ್ಕೊಂಡ್ರಿ. ಹಾಗೆ ಅದನ್ನು ಈ ಪೂಜಾ ಸಂದರ್ಭದಲ್ಲಿ ಬಳಸುವಂಥ ವಿಧಾನವನ್ನು ಕೂಡ ತಿಳ್ಕೊಂಡ್ರಿ. ಹಾಗಾಗಿ ಇನ್ನು ಮುಂದೆ ಎಲ್ಲೇ ಬಿಲ್ವಪತ್ರೆಯನ್ನು ನೋಡಿದ್ರೂ ಕೂಡ, ಬಿಲ್ವಪತ್ರೆ ನಿಮಗೆ ಪ್ರಸಾದ ರೂಪವಾಗಿ ಬಂದರೂ ಕೂಡ ಅದನ್ನು ಸರಿಯಾದ ಕ್ರಮದಲ್ಲಿ ಬಳಸ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಜೊತೆಗೆ ಇದರ ಪೂಜೆಯಿಂದ ನಿಮ್ಮ ಮನಸ್ಸು ಕೂಡ ಪ್ರಶಾಂತವಾಗುತ್ತೆ. ಇದು ನಿಮಗೆ ಅನೇಕ ಶುಭ ಫಲಗಳನ್ನು ತರುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದಶಮದಲ್ಲಿ ಚಂದ್ರ ಇದ್ದಾನೆ, ಉದ್ಯೋಗ ಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಈ ದಿನ ನೀವು ಮಾಡುವಂತಹ ಶ್ರಮ ಏನಿದೆ ಅದು ವ್ಯರ್ಥ ಆಗಲ್ಲ. ಎಲ್ಲೋ ಒಂದು ಕಡೆ ಅದು ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಸ್ಥಿರವಾಗಿರುವಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಭೂ ವ್ಯವಹಾರದ ಬಗ್ಗೆ ಹೆಚ್ಚಿನ ಆಸಕ್ತಿ ಇರುವಂಥದ್ದು. ಹಾಗಾಗಿನೇ ಈ ದಿನ ಲಾಭವನ್ನು ಪಡ್ಕೊಳ್ಳಿಕ್ಕೂ ಕೂಡ ಹೆಚ್ಚಿನ ಸಾಧನೆಯನ್ನು ಮಾಡ್ತೀರಿ, ಹೆಚ್ಚಿನ ಶ್ರಮವನ್ನು ಪಡುವಂಥದ್ದು ಕೂಡ ಇದೆ. ಒಟ್ಟಾರೆ ನೀವು ಪಡುವಂಥ ಶ್ರಮಕ್ಕೆ ತಕ್ಕ ಫಲ ಈ ದಿನ ಸಿಕ್ಕತ್ತೆ. ಹಾಗೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಮ್ಮೆ ನಿರಾಸೆಗಳು ಉಂಟಾಗುವಂಥದ್ದಿದೆ. ಹಾಗೆ ಅತಿಯಾದ ನಿರೀಕ್ಷೆ ಇರುವಂಥದ್ದು, ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗಲೇ ನಿರಾಸೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ಅಗತ್ಯತೆಯನ್ನು ನೋಡಿಕೊಂಡು, ಹಾಗೆ ಆ ವ್ಯಕ್ತಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ನೀವು ಒಂದು ರೀತಿಯಲ್ಲಿ ಯಾರಿಂದ ಏನಾಗಬೇಕು ಅನ್ನೋವಂಥದ್ದನ್ನು ನೀವು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಬಹಳ ವಿಶೇಷವಾಗಿ ಈ ದಿನ ಬೇರೆಯವರ ಸೈಕಾಲಜಿಯನ್ನು ಅರ್ಥ ಮಾಡ್ಕೊಳ್ಬೇಕು, ಅವರ ಮನಸ್ಥಿತಿಯನ್ನು ಕಂಡುಕೊಳ್ಬೇಕು. ಹಾಗಾಗಿನೇ ಈ ದಿನದ ಸಕ್ಸಸ್ ರೇಟ್ ನಿಮಗೆ ಇದೆ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ತಾಳ್ಮೆ, ವಿವೇಚನೆ, ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಇನ್ವಾಲ್ವ್ ಆಗುವಂಥ ರೀತಿ, ಇವುಗಳ ಆಧಾರದ ಮೇಲೆ ಅದು ನಿರ್ಧರಿಸಲ್ಪಡುವಂಥದ್ದು. ಹಾಗೆ ಈ ದಿನದಲ್ಲಿ ಹೊಸ ಜವಾಬ್ದಾರಿಗಳನ್ನು ಕೂಡ ಬಹಳ ಸುಲಭದಲ್ಲಿ ನಿಭಾಯಿಸ್ತೀರಿ. ನಿಮ್ಮ ಹಣಕಾಸಿನ ವ್ಯವಸ್ಥೆಯನ್ನು ಅಂದಾಜು ಮಾಡಿಕೊಂಡ ನಂತರವೇ ವ್ಯವಹಾರದಲ್ಲಿ ಮುಂದುವರಿಯುವಂಥ ಒಂದು ಬುದ್ಧಿವಂತಿಕೆ ಇದೆ. ಹಾಗಾಗಿನೇ ಈ ದಿನ ಎದುರಾಗುವಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ತೀರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ 9ರಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮಗೆ ಈ ದಿನ ಮಿಶ್ರ ಫಲಗಳಿರುವಂಥದ್ದು. ಇನ್ನು ಈ ದಿನ ನೀವು ಎಣಿಸಿದಂತೆ ಎಲ್ಲವೂ ಕೂಡ ಆಗಲ್ಲ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ಕೆಲವೊಮ್ಮೆ ಹಿನ್ನಡೆ ಉಂಟಾಗುತ್ತೆ, ಕೆಲವೊಮ್ಮೆ ಈ ಒಂದು ಫಲಿತಾಂಶಗಳೇ ನಿಮಗೆ ಸಿಕ್ಕಲ್ಲ. ಹಾಗೆ ಈ ಕೈಗೊಂಡಂತಹ ಕೆಲಸ ಕಾರ್ಯ ಆಗಲಿ, ಆರಂಭ ಆಗಿರುವಂಥ ಕೆಲಸ ಕಾರ್ಯಗಳಿಗಾಗಲಿ ಅಡೆತಡೆಗಳು ಜಾಸ್ತಿ ಇರುತ್ತೆ. ಇದ್ದಕ್ಕಿದ್ದಾಗಿಯೇ ಏನೋ ಒಂದು ಡಿವಿಯೇಟ್ ಆಗುವಂಥದ್ದು, ಒಂದು ಕೆಲಸವನ್ನು ಬಿಟ್ಟು ಮತ್ತೊಂದಕ್ಕೆ ಹೋಗುವಂಥ ಅನಿವಾರ್ಯ ಪರಿಸ್ಥಿತಿ ಕೂಡ ಬರುವಂಥದ್ದಿದೆ. ಹಾಗಾಗಿನೇ ಈ ದಿನ ನಿಮ್ಮ ಹತೋಟಿಗೆ ಮೀರಿ ಕೆಲವು ಘಟನೆಗಳು ಜರುಗುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಬೇಸರ ಆಗುವಂಥದ್ದು ಯಾವುದೂ ಕೂಡ ನನ್ನಂತೆ ನಡೀತಾ ಇಲ್ಲ, ನನ್ನ ಪರವಾಗಿ ನಡೀತಾ ಇಲ್ಲ ಅನ್ನುವಂಥ ಕೊರಗು ನಿಮ್ಮನ್ನು ಕಾಡುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಪೈಪೋಟಿ ಇರುವಂಥ ಯುಗ ಇದು. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಾಗಲಿ, ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಸ್ಪರ್ಧಿಗಳಿಂದಾಗಲಿ ತುಂಬ ಪೈಪೋಟಿ ಅನ್ನುವಂಥದ್ದು ಇದೆ. ಆದರೆ ಆತ್ಮವಿಶ್ವಾಸದಿಂದ ಮಾತ್ರ ಇಂತಹ ಒಂದು ಪೈಪೋಟಿಯನ್ನು ಎದುರಿಸಬಹುದು. ಹಾಗಾಗಿ ಈ ದಿನ ಕ್ರೀಡಾಪಟುಗಳಾಗಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇರುವಂಥವರಾಗಲಿ ಈ ದಿನ ಸ್ವಲ್ಪ ಸದ್ದಿಲ್ಲದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಿ. ಹಾಗೆ ಈ ದಿನ ಒಂದು ಉಪಾಯವನ್ನು ಮಾಡ್ತಿರಲ್ಲ ಅಥವಾ ಒಂದು ಸ್ಟ್ರಾಟಜಿಯನ್ನು ಮಾಡ್ತಿರಲ್ಲ, ಅದನ್ನು ಕುರಿತು ಯಾರೊಂದಿಗೂ ಕೂಡ ಚರ್ಚಿಸಬೇಡಿ. ಹಾಗಾಗಿ ಸಮಸ್ಯೆಗೆ ತಕ್ಕ ಪರಿಹಾರ ಅನ್ನುವಂಥದ್ದು ಈ ದಿನ ವ್ಯಕ್ತವಾಗುತ್ತೆ. ಆದಷ್ಟು ರಹಸ್ಯವಾಗಿ ಇಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಇದು ದುಸ್ಥಾನ. ಹಾಗಾಗಿ ಈ ದಿನ ಒತ್ತಡಗಳು ಜಾಸ್ತಿ ಇರುತ್ತೆ, ಏನೋ ಒಂದು ಕಳವಳ ಇರುವಂಥದ್ದು, ಮನಸ್ಸಿಗೆ ಯಾವುದೋ ಒಂದು ಚಿಂತೆ ಆವರಿಸ್ಕೊಂಡಿರುತ್ತೆ. ಹಾಗಾಗಿ ಬಿಡಿಸಲಾಗದ ಸಮಸ್ಯೆಯೊಂದು ಈ ದಿನ ನಿಮಗೆ
ತೂಗು ಕತ್ತಿಯಂತೆ ನಿಮ್ಮ ಮುಂದೆನೇ ಇರುವಂಥದ್ದು. ಹಾಗಾಗಿನೇ ಆತಂಕ, ಭಯ, ಹೆದರಿಕೆಯ ವಾತಾವರಣ ಈ ದಿನ ತುಂಬ ಇರುತ್ತೆ. ಇನ್ನು ಈ ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳಿಂದ ಕೂಡ ಒಂದು ಕಿರಿಕಿರಿನೋ, ಒಂದು ಒತ್ತಡವೋ, ಅಥವಾ ನಿಮ್ಮಿಂದ ಅತಿಯಾಗಿ ನಿರೀಕ್ಷೆಯನ್ನು ಇಟ್ಕೊಳ್ಳುವಂಥದ್ದು ಏನೋ ಒಂದು ಇರುತ್ತೆ. ಇದನ್ನು ನೀವು ನಿಭಾಯಿಸಲಿಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮತನವನ್ನು ಬಿಡಬೇಕು. ನಿಮಗೆ ಏನು ಬೇಕೋ ಅದನ್ನು ಬಿಟ್ಟು ಒತ್ತಾಯಕ್ಕಾದರೂ ದಾಕ್ಷಿಣ್ಯಕ್ಕಾದರೂ ಕೆಲವೊಂದು ಕೆಲಸಗಳನ್ನು ನೀವು ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಒಂದು ಸ್ವಾತಂತ್ರ್ಯ ಅನ್ನುವಂಥದ್ದು ತುಂಬ ಕಡಿಮೆ ಇರುವಂಥದ್ದು. ಹಾಗೆ ಯಾವುದೇ ಸನ್ನಿವೇಶವನ್ನು ಕೂಡ ನಿಮ್ಮ ಸದುಪಯೋಗಕ್ಕೆ ಬಳಸ್ಕೊಳ್ಳಿ ಅನ್ನುವಂಥ ಒಂದು ಮಾತು ನಿಮ್ಮ ಗುರು ಹಿರಿಯರಿಂದ ಬರುವಂಥದ್ದು. ಆದರೆ ಈ ದಿನ ಅಂಥ ವಿಚಾರಗಳ ಬಗ್ಗೆ ಯೋಚನೆ ಮಾಡಲಿಕ್ಕೂ ಕೂಡ ನಿಮಗೆ ವ್ಯಯಧಾನ ಅನ್ನುವಂಥದ್ದು ಇರಲ್ಲ. ಇನ್ನು ಈ ದಿನದಲ್ಲಿ ನಿಮ್ಮ ನೆರೆಹೊರೆಯವರೊಂದಿಗಾಗಲಿ ಸಹೋದ್ಯೋಗಿಗಳೊಂದಿಗಾಗಲಿ ಕೆಲವೊಂದು ಕೆಲಸಗಳನ್ನು ಜೊತೆಯಾಗಿ ಮಾಡಬೇಕಾಗತ್ತೆ, ಜಂಟಿಯಾಗಿ ನಿರ್ವಹಣೆ ಮಾಡಬೇಕು. ಅಂತಹ ಸಂದರ್ಭದಲ್ಲೂ ಕೂಡ ನೀವು ನಿಮ್ಮ ಸಹಮತವನ್ನು ವ್ಯಕ್ತಪಡಿಸಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಯಾರು ಇಷ್ಟವೋ ಅವರನ್ನು ತುಂಬ ಇಷ್ಟಪಡ್ತೀರಿ. ಯಾರಲ್ಲಿ ಕೆಲವೊಂದು ದೋಷಗಳಿದೆ ಅನಿಸುತ್ತೋ ಅಂಥವರನ್ನು ದೂರ ಇಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಆದರೆ ಜೀವನದಲ್ಲಿ ಇಂಥ ವ್ಯಕ್ತಿಗಳನ್ನು ಬ್ಯಾಲೆನ್ಸ್ ಮಾಡಬೇಕು, ಇದು ಬಹಳ ಮುಖ್ಯ. ಅದನ್ನು ಈ ದಿನ ನೀವು ಕಲ್ತ್ಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಆದಾಯ ಉತ್ತಮವಾಗುವಂಥ ಸಾಧ್ಯತೆ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಪ್ರಗತಿಯತ್ತ ಸಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಈ ದಿನ ಬಹಳ ಬೇಗ ನೀವು ಒಂದು ಹಂತವನ್ನು ತಲುಪ್ತೀರಿ. ಕೈ ಹಿಡಿದ ಕೆಲಸ ಕಾರ್ಯಗಳನ್ನು ಬೇಗ ಮುಗಿಸುವಂಥದ್ದು ಕೂಡ ಇದೆ. ಅಷ್ಟರ ಮಟ್ಟಿಗೆ ನಿಮ್ಮ ಶಕ್ತಿ, ವಿವೇಚನೆ, ಬುದ್ಧಿವಂತಿಕೆ ಹಾಗೆ ನಿಮ್ಮ ನೆಟ್ವರ್ಕಿಂಗ್ ಏನಿದೆ ಅದು ನಿಮಗೆ ಸಹಾಯಕವಾಗಿ ನಿಲ್ಲುತ್ತೆ. ಇನ್ನು ಈ ದಿನ ಸಂಬಂಧಿಕರಿಂದ ಕೂಡ ನಿಮಗೆ ಒಂದು ಶುಭ ಕಾರ್ಯಕ್ಕೆ ಆಹ್ವಾನ ಬರುವಂಥ ಒಂದು ಅವಕಾಶ ಕೂಡ ಇದೆ. ಹಾಗೆ ಮನೆಯ ಹೊರಗಿನ ಜವಾಬ್ದಾರಿಗಳನ್ನು ಬಹಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ತೀರಿ. ಹಾಗೆ ನಿಮಗೆ ಬೇಕಾದಂತಹ ಕೆಲವು ಮಿತ್ರರಿದ್ದಾರೆ. ಹಾಗೆ ಅವರಲ್ಲಿ ನಿಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳಿಕ್ಕೂ ಕೂಡ ಒಂದು ಒಳ್ಳೆಯ ಅವಕಾಶ ನಿಮಗೆ ಈ ದಿನ ಸಿಕ್ಕುವಂಥದ್ದು. ಹಾಗೆ ಈ ದಿನ ಕೆಲವೊಂದು ಮೌಲ್ಯದ ಉಡುಪುಗಳನ್ನು, ಮೌಲ್ಯದ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ನೀವು ಏನನ್ನು ಮಾಡಬೇಕು ಅಂತ ಹೊರಟಿದ್ದೀರಿ ಅದನ್ನು ಇತರರಿಗೆ ಹೇಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿನೇ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಂಡೇ ನಿಮ್ಮ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಹೊರಡ್ತೀರಿ. ಇದು ಅತ್ಯುತ್ತಮವಾದಂತಹ ಒಂದು ನಡೆ. ಹಾಗೆ ಈ ದಿನ ನಿಮ್ಮ ಮನೆ ಮಂದಿಯೊಂದಿಗೆ ಒಂದು ಸಣ್ಣ ಮಟ್ಟದಲ್ಲಿ ಪ್ರವಾಸ ಭಾಗ್ಯ ಕೂಡ ಇರುವಂಥದ್ದು. ಹಾಗಾಗಿನೇ ಈ ದಿನ 4 ಜನರಿಂದ ಕೆಲವು ವಿಚಾರಗಳನ್ನು ಕಲ್ತ್ಕೊಳ್ಳುವಂಥದ್ದು. ಏಕೆಂದರೆ ಹೊರಗೆ ಹೋದಾಗ ಕಷ್ಟ ಸುಖಗಳ ಪರಿಚಯ ಆಗುತ್ತೆ, ಹೊಸಬರ ಪರಿಚಯ, ಅಪರಿಚಿತರ ಪರಿಚಯ. ಇದರಿಂದ ನಿಮಗೆ ಜೀವನದಲ್ಲಿ ಏನು ಮಾಡಬೇಕು, ಏನಾಗಬೇಕು ಅನ್ನೋಂಥದ್ದಕ್ಕೆ ಒಳ್ಳೆಯ ಮಾಹಿತಿಗಳನ್ನು ಪಡ್ಕೊಳ್ತೀರಿ. ಒಟ್ಟಾರೆ ಇದು ನಿಮಗೆ ತುಂಬ ಫಲಪ್ರದವಾದಂತಹ ದಿನ. ಅದರಲ್ಲೂ ವೈವಾಹಿಕ ಜೀವನದಲ್ಲಿ ಸಂತೋಷ ಇದೆ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಿ ತೃಪ್ತಿ ಇದೆ ಈ ದಿನದಲ್ಲಿ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ರಲ್ಲಿ ಚಂದ್ರ, ಇದು ಶತ್ರುಸ್ಥಾನ, ಇದು ರಿಪುಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಅಡ್ಡಿಪಡಿಸ್ತಾ ಇದ್ರು, ಯಾರಿಂದ ನಿಮಗೆ ಸಹಕಾರ ಸಿಗ್ತಾ ಇರಲಿಲ್ಲ ಅಂಥವರು ಕೂಡ ಈ ದಿನ ನಿಮ್ಮ ಸಹಾಯಕ್ಕೆ ನಿಲ್ತಾರೆ. ನಿಮ್ಮಿಂದ ಅವ್ರಿಗೇನೋ ಆಗಬೇಕಾಗಿದೆ, ಅದಕ್ಕಾಗಿಯೇ ಮೊದಲು ಒಂದು ಪುಟ್ಟ ಸಹಾಯವನ್ನು ಮಾಡಿದಂತೆ ಮಾಡಿ ನಂತರ ಒಂದು ದೊಡ್ಡ ನಾಟಕ ಆಡುವಂಥ ಸಂದರ್ಭಗಳು ಕೂಡ ಇರುತ್ತೆ. ಸ್ವಲ್ಪ ಅಂಥವರ ಬಗ್ಗೆ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರಿಂದ ಕೂಡ ಶುಭ ಕಾರ್ಯಗಳಿಗೆ ಒಳ್ಳೆಯ ಪ್ರಸ್ತಾವನೆಗಳು ಬರುವಂಥದ್ದು, ಒಳ್ಳೆಯ ಸಪೋರ್ಟ್ ಅನ್ನುವಂಥದ್ದು ಈ ದಿನ ಸಿಕ್ಕತ್ತೆ. ಹಾಗೆ ನಿಮ್ಮ ನಿರೀಕ್ಷೆಗಳೇನಿದೆ ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಇರುವಂಥ ಸಂದರ್ಭ. ಇನ್ನು ಈ ದಿನದ ಆದಾಯ ಹಿಂದೆಗಿಂತ ಉತ್ತಮವಾಗಿರುತ್ತೆ. ನಿಮ್ಮ ಪ್ರಯತ್ನ, ನಿಮ್ಮ ಪ್ರಯಾಣ ಅಥವಾ ನಿಮ್ಮ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಒಂದು ವಿವೇಚನೆ, ಇದೆಲ್ಲದರಲ್ಲೂ ಕೂಡ ನೀವು ಹೆಚ್ಚಿನ ಅನುಕೂಲಗಳನ್ನು ನಿರೀಕ್ಷೆ ಮಾಡಬಹುದು ಈ ದಿನದಲ್ಲಿ. ಹಾಗೆ ಈ ದಿನ ಯಾವುದೇ ಸಂಬಂಧದಲ್ಲಿ
ಅತಿಯಾದ ಭಾವನಾತ್ಮಕ ಬೆಳವಣಿಗೆ ಏನಾದರೂ ಇದ್ದರೆ ಅಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ, ಅಲ್ಲಿ ಕೇಡುಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಅನಿರೀಕ್ಷಿತವಾದಂಥ ಖರ್ಚುಗಳು ಹೆಚ್ಚಾಗುವಂಥದ್ದು ಇದೆ, ಅದಕ್ಕೂ ನೀವು ತಯಾರಾಗಿರ್ತೀರಿ. ಏಕೆಂದರೆ ಈ ದಿನ ನೀವು ಮತ್ತು ನಿಮ್ಮವರು, ನಿಮ್ಮ ಕುಟುಂಬಸ್ಥರು, ನಿಮಗೆ ಬೇಕಾದಂಥ ವ್ಯಕ್ತಿಗಳು ಕಂಫರ್ಟಬಲ್ ಆಗಿರಲಿ ಅನ್ನುವಂಥದ್ದೇ ನಿಮ್ಮ ಧ್ಯೇಯ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಮಟ್ಟಿನ ಹಣ ವ್ಯಯ ಮಾಡಬೇಕಾದಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನ ಅನಿರೀಕ್ಷಿತವಾಗಿ ಬರುವಂಥ ಅತಿಥಿಗಳಿಂದ ಅನಾಗತ್ಯವಾದಂತಹ ಅನವಶ್ಯಕವಾದಂತಹ ಖರ್ಚುಗಳು ಕೂಡ ಹೆಚ್ಚಾಗುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಇನ್ನು ಈ ದಿನ ಹೊಸಬರ ಜೊತೆಯಲ್ಲಿ ಆರ್ಥಿಕ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇಟ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನ ಮಿಶ್ರ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ತೀರಿ. ಆರೋಗ್ಯದ ಬಗ್ಗೆ ಈ ದಿನ ನಿರ್ಲಕ್ಷ್ಯ ವಹಿಸುವಂಥದ್ದು ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಏರುಪೇರಾದರೆ, ಅನಾರೋಗ್ಯ ಅನ್ನುವಂಥ ಭಾವನೆ ಬಂದರೆ ಮೊದಲು ವೈದ್ಯರಿಗೆ ತೋರಿಸ್ಬಿಡಿ. ಏಕೆಂದರೆ ಈ ದಿನದ ಈ ಸಿಂಪ್ಟಮ್ಸ್ ಏನಿದೆ ಅದು ನಾಳೆ ಸ್ವಲ್ಪ ಬೆಳವಣಿಗೆ ಆಗಿ ನಿಮಗೆ ತುಂಬ ತ್ರಾಸ ಕೊಡುವಂಥ ಸಾಧ್ಯತೆ ಇರೋದರಿಂದ ಈ ಪ್ರಾರಂಭದಲ್ಲೇ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥದ್ದು ತುಂಬ ಮುಖ್ಯ. ಇನ್ನು ಈ ದಿನ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುವಂಥದ್ದು, ಏಕೆಂದರೆ ಸುತ್ತಮುತ್ತಲಿನ ಪರಿಸರ ಈ ದಿನ ನಿಮಗೆ ಆ ರೀತಿಯಲ್ಲಿ ಪ್ರಭಾವವನ್ನು ಬೀರುತ್ತೆ. ಇನ್ನು ಹಣಕಾಸಿನ ತೊಂದರೆಗಳಿಂದ ಈ ದಿನ ಸ್ತ್ರೀ ವರ್ಗದವರಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುತ್ತೆ, ಕಿರಿಕಿರಿಗಳು ಉಂಟಾಗುತ್ತೆ. ಹಾಗಾಗಿ ಈ ದಿನ ಸ್ತ್ರೀಯರಿಂದ ಕೆಲವೊಂದು ಪ್ರತಿರೋಧಗಳನ್ನು ಅನುಭವಿಸಬೇಕಾಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವ್ಯವಹಾರದ ವಿಸ್ತರಣೆಯ ಪ್ರಯತ್ನಗಳೇನಾದರೂ ಇದ್ದರೆ ಅದನ್ನು ಸ್ವಲ್ಪ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿಬೇಕು. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಖಿನ್ನತೆ ಇರುತ್ತೆ. ಅಂದರೆ ಅಷ್ಟೊಂದು ಲವಲವಿಕೆ ಇಲ್ಲ. ಎಲ್ಲ ಒಂದು ಕಡೆ ವಿವಾದಗಳು ಪೈಲಪ್ ಆಗ್ತಾ ಇದೆ. ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಿಮಗೆ ಒಳ್ಳೆಯ ಸಮಯ ಆಗಲಿ, ಒಳ್ಳೆಯ ವೇದಿಕೆ ಆಗಲಿ ಸಿಗ್ತಾ ಇಲ್ಲ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಪ್ರಯತ್ನ ಪಡುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಮಿತಿಮೀರಿ ಖರ್ಚು ಹೆಚ್ಚಾಗಬಾರ್ದು. ಆ ರೀತಿಯಲ್ಲಿ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಹಿರಿಯರ ಬುದ್ಧಿ ಮಾತಿಗೆ ಮಣಿಯುವಂಥದ್ದು ಉತ್ತಮ. ಅವರ ಮಾತನ್ನು ಈ ದಿನ ಕೇಳಿಸ್ಕೊಳ್ಬೇಕು ನೀವು. ಹಾಗೆ ಕಳೆದು ಹೋದುದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಚಿಂತೆ ಮಾಡಬೇಡಿ. ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನದ ಕೆಲಸ ಕಾರ್ಯಗಳು ತುಂಬ ಅಸ್ಥಿರವಾಗಿರುತ್ತೆ, ಶಾಶ್ವತವಾಗಿರಲ್ಲ. ಎಲ್ಲ ಒಂದು ಕಡೆ ನಿಮ್ಮ ಪ್ರಯತ್ನ ವ್ಯರ್ಥವಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ನೇಹಿತರಾಗಲಿ, ಸಂಬಂಧಿಕರ ಜೊತೆಯಾಗಲಿ ಈ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ, ಜಾಗ್ರತೆ. ತೀರಾ ಬೇಕಾದವರ ಜೊತೆಯಲ್ಲಿ ಯಾವುದೇ ರೀತಿಯ ವ್ಯವಹಾರಕ್ಕೆ ಈ ದಿನ ಕೈ ಹಾಕಬೇಡಿ. ಇನ್ನು ಈ ದಿನ ಕುಟುಂಬಸ್ಥರಲ್ಲೇ, ಅದರಲ್ಲೂ ವಿಶೇಷವಾಗಿ ನಿಮ್ಮ ತಾಯಿಯವರೇನಾದರೂ ಇದ್ದರೆ ಅವರಲ್ಲಿ ಒಂದು ಮಾತಿನ ಚಕಮಕಿ ಆಗುತ್ತೆ. ಭಿನ್ನಾಭಿಪ್ರಾಯಗಳು ಈ ದಿನ ತುಂಬ ಕ್ರಾಪಪ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಏಕೆಂದರೆ ಆರೋಗ್ಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದೀರಿ. ಇನ್ನು ಮುಂದಾದರೂ ಕೂಡ ಆರೋಗ್ಯವನ್ನು ಕಾಯ್ದುಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನೀವು ತೀವ್ರ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಬದಲಾವಣೆಗೆ ಸೂಕ್ತವಾದಂತಹ ದಿನ. ಇದನ್ನು ನೀವು ಸ್ವಲ್ಪ ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಕೌಟುಂಬಿಕ ವಿಚಾರಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಕೂಡ ಸ್ಥಿರವಾಗಿರಲ್ಲ. ಅಲ್ಲೂ ಕೂಡ ಒಂದು ಚಂಚಲವಾಗಿರುವಂಥ ತೀರ್ಮಾನವೇ ಆಗುವಂಥದ್ದು. ಇನ್ನು ಈ ದಿನ ನೀವು ಮತ್ತು ನಿಮ್ಮವರು ಯಾವುದೋ ಒಂದು ಕೆಲಸಕ್ಕೆ ಬಾರದ ವಿಚಾರಕ್ಕೆ, ಮೂರನೆಯವರ ವಿಚಾರಕ್ಕೆ ತೀವ್ರ ತಲೆ ಕೆಡಿಸ್ಕೊಳ್ಳುವಂಥದ್ದು, ಅದರ ಬಗ್ಗೆನೇ ಆಲೋಚನೆ ಮಾಡುವಂಥದ್ದು ಹೆಚ್ಚಾಗಿರುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ನಿಮಗೆ ಒಂದು ಆರೋಗ್ಯಕರವಾದಂಥ ಬೆಳವಣಿಗೆ ಅಲ್ಲ. ಅದಕ್ಕಾಗಿಯೇ ಈ ದಿನದ ಒಂದು ಅಜೆಂಡಾ ಏನಿದೆ ಇದನ್ನು ನೀವು ತೀವ್ರವಾಗಿ ಆಮೂಲಾಗ್ರವಾಗಿ ಬದಲಾವಣೆ ಮಾಡಬೇಕಾಗತ್ತೆ.
ಹಾಗೆ ಈ ದಿನ ನಿಮ್ಮ ಸಂಪರ್ಕವನ್ನು, ನಿಮ್ಮ ಕಮ್ಯುನಿಕೇಷನನ್ನು, ಸಂವಹನವನ್ನು ಚೆನ್ನಾಗಿಟ್ಕೊಳ್ಳಿ. ಹಿರಿಯರ ಬುದ್ಧಿವಾದ ಏನಿದೆ ಅಥವಾ ಒಂದು ಕಿವಿ ಮಾತೇನಿದೆ ಅದಕ್ಕೆ ಬದ್ಧರಾಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನ ತುಂಬ ಸಂತೋಷ ಇರುತ್ತೆ, ಅನುಕೂಲ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರನ್ನು ಭೇಟಿ ಮಾಡಿ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥದ್ದು ಅಥವಾ ಅವರಿಂದ ಒಂದು ಸಹಾಯವನ್ನು ನಿರೀಕ್ಷೆ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ವಿಶೇಷವಾದಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮವರನ್ನು ತೊಡಗಿಸ್ಕೊಳ್ಬೇಕು ಅನ್ನುವಂಥ ಒಂದು ಆಸಕ್ತಿ ಇದೆ. ನಿಮ್ಮ ಸಾಧನೆ ಏನು, ನಿಮ್ಮ ಕಾರ್ಯವೈಖರಿ ಏನು ಅನ್ನುವಂಥದ್ದನ್ನು ನೀವು ತೋರಿಸ್ಬೇಕು. ಅದಕ್ಕೆ ತುಂಬ ಕುತೂಹಲ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಕಚೇರಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಈ ದಿನ ರಾಜಕೀಯ ಕ್ಷೇತ್ರದವರಿಂದ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು, ಎಲ್ಲ ಒಂದು ಕಡೆ ನಿಮ್ಮ ಸ್ವಾತಂತ್ರ್ಯ ಹರಣ ಉಂಟಾಗುತ್ತೆ. ಹಾಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಇಲ್ಲ. ಆ ಒಂದು ಫಲಿತಾಂಶವನ್ನು ಅನುಭವಿಸಲಿಕ್ಕೂ ಕೂಡ ನಿಮಗೆ ಒಂದು ಸ್ವಾತಂತ್ರ್ಯ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಈ ದಿನ ಬೇರೆಯವರ ಮುಲಾಜಿಗೆ ಒಳಪಡುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಸ್ಥಿರಾಸ್ತಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಪ್ರಯಾಣ ಅನ್ನುವಂಥದ್ದಿದ್ದರೆ ಅಥವಾ ಈ ವಾಹನದ ಖರೀದಿಯಾಗಲಿ, ವಾಹನವನ್ನು ದುರಸ್ತಿಗೊಳಿಸುವಂಥ ವಿಚಾರವನ್ನಾಗಲಿ ಆದಷ್ಟು ಮುಂದೂಡಿ. ನಾಳೆಯ ದಿನ ಅದನ್ನು ಮಾಡಿಕೊಡಿ. ಆದರೆ ಈ ದಿನದ ಮಟ್ಟಿಗೆ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಇನ್ನು ಈ ದಿನ ಭಕ್ತಿಯಿಂದ ನೀವು ನಿಮ್ಮ ಯಶಸ್ಸಿಗೆ, ನಿಮ್ಮ ಒಂದು ಕಾರ್ಯ ಸಾಧನೆಗೆ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ, ವಾಕ್ಸ್ಥಾನದಲ್ಲಿ ಚಂದ್ರ, ಇದೇ ಕುಟುಂಬ ಸ್ಥಾನ, ಈ 2ನೇ ಮನೆ. ಹಾಗಾಗಿ ಈ 2ನೇ ಭಾವದಿಂದ ನಿಮಗೆ ಈ ದಿನ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥದ್ದಿದೆ. ಕುಡಿಯ ನೀರೇನೋ ನಿಮಗೆ ಸ್ವಚ್ಛವಾಗಿ ಸಿಕ್ಕತ್ತೆ, ಆದರೆ ಈ ದಿನದಲ್ಲಿ ನೀರನ್ನು ಕುಡಿಯೋದನ್ನು ಕೂಡ ಮರೆತು ಕೆಲಸ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಕೆಲಸದ ಒತ್ತಡ ನಿಮಗೆ ಆ ರೀತಿಯಲ್ಲಿ ಈ ದಿನ ಇರುವಂಥದ್ದು. ಇನ್ನು ಈ ದಿನದ ವಿದ್ಯಮಾನಗಳಲ್ಲಿ ಕೆಲವೊಂದು ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗುವಂಥದ್ದು ಇದೆ. ನಿಮಗೆ ಗೊತ್ತಿಲ್ಲ ಅಂತಹ ಬದಲಾವಣೆ ಆಗುತ್ತೆ. ಹಾಗಾಗಿ ಈ ಬದಲಾವಣೆಗೆ ತಕ್ಕಂತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಈ ದಿನದಲ್ಲಿ ನೀವು ನಿಮ್ಮ ಯಶಸ್ಸಿಗಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮೆಲುಕು ಹಾಕ್ತಾಯಿರಿ. ಇನ್ನು ಈ ದಿನ ವಿಶೇಷವಾಗಿ ನೀವು ವಿಚಾರಪೂರ್ವಕವಾಗಿ ನಿರ್ಣಯವನ್ನು ಕೈಗೊಳ್ಳಬೇಕು. ಅದಕ್ಕಾಗಿಯೇ ನಿಮ್ಮ ಕುಟುಂಬಸ್ಥರನ್ನು ಈ ಒಂದು ನಿರ್ಣಯ ಅಥವಾ ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಹತ್ತಿರದಲ್ಲಿ ಇಟ್ಕೊಳ್ಳಿ. ಅವರ ಸಹಕಾರವನ್ನು, ಅವರ ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ. ಇನ್ನು ಹೊಸದಾಗಿ ಸಾಲವನ್ನು ಮಾಡಬೇಕು ಅನ್ನೋಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಯಾವ ಬಾಪ್ತಿಗೆ ಹಣವನ್ನು ತರ್ತೀರೋ ಅದೇ ಬಾಪ್ತಿಗೆ ಹಣ ಖರ್ಚಾಗಬೇಕು, ಇದೊಂದನ್ನು ಮಾತ್ರ ನೀವು ಪಕ್ಕಾ ನೋಡಬೇಕಾಗತ್ತೆ. ಇನ್ನು ಈ ದಿನ ಕಠಿಣವಾದಂತಹ ಕೆಲಸ ಕಾರ್ಯಗಳು ನಿಮ್ಮ ಮುಂದೆ ಇರುವಂಥದ್ದು. ಒಂದು ಕೆಲಸವನ್ನೇನೋ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಪಡ್ತೀರಿ, ಆದರೆ ಫಲ ಮಾತ್ರ ಸಿಕ್ಕಲ್ಲ. ಇನ್ನು ಈ ದಿನ ನಿಮ್ಮ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆಲೋಚನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರ ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಚಂದ್ರ ನಿಮ್ಮ ಮನೆಯಲ್ಲೇ ಇರೋದರಿಂದ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಪರಿಪೂರ್ಣವಾದಂಥ ಜ್ಞಾನ ಇರುತ್ತೆ. ನಾಳೆ ಏನಾಗಬೇಕು, ಹೇಗಾಗಬೇಕು ಅನ್ನೋಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಅರಿವು, ಅದರ ಬಗ್ಗೆ ಒಂದು ಚಿತ್ರಣ ನಿಮ್ಮಲ್ಲಿದೆ.
ಹಾಗಾಗಿನೇ ಈ ದಿನದಲ್ಲಿ ಬರುವಂಥ ಈ ಬಿಕ್ಕಟ್ಟಿನಿಂದ ಪಾರಾಗಲಿಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದು. ಅಷ್ಟರ ಮಟ್ಟಿಗೆ ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಬುದ್ಧಿವಂತಿಕೆಯನ್ನು ಈ ಸಂದರ್ಭದಲ್ಲಿ ಬಳಸ್ಕೊಳ್ತೀರಿ. ಹಾಗೆ ಅನಿರೀಕ್ಷಿತವಾಗಿ ಅತಿಥಿಗಳು ಆಗಮಿಸುವಂಥದ್ದು ಇದು ಕೂಡ ನಿಮಗೆ ಸಂತೋಷವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರ ಧನಾತ್ಮಕವಾಗಿ ಪರಿವರ್ತನೆ ಆದರೆ ಮಾತ್ರ ಪ್ರಗತಿ ಅನ್ನುವಂಥ ಸತ್ಯ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಈ ದಿನದ ವ್ಯವಹಾರಗಳಲ್ಲೂ ಕೂಡ ತುಂಬ ಪ್ರಬುದ್ಧರಾಗಿರ್ತೀರಿ, ತುಂಬ ಮೆಚೂರ್ಡ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗಾಗಿನೇ ಈ ದಿನ ನಿಮ್ಮ ನಿರೀಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ, ಹಾಗೆ ನಿಮ್ಮ ಮಹಾ ಆಸೆಯನ್ನು ಈ ದಿನ ನೀವು ಪೂರೈಸಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನದ ಆದಾಯ ಹಿಂದೆಗಿಂತಲೂ ಕೂಡ ಉತ್ತಮವಾಗಿರೋದ್ರಿಂದಲೇ ನೀವು ಬೆಳವಣಿಗೆಯ ಹಂತದಲ್ಲಿದ್ದೀರಿ ಅನ್ನುವಂಥ ಭಾವನೆ ನಿಮಗೆ ಬರುತ್ತೆ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ನೀವು ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೀರೋ ಅದನ್ನೇ ಸಾಧನೆ ಮಾಡುವಂಥದ್ದು ಇದೆ. ಅದಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕುವಂಥದ್ದು. ಇನ್ನು ಮನೆಯ ಹೊರಗೆ ಕೆಲವೊಂದು ಘಟನೆಗಳು ನಡೆಯುತ್ತೆ. ಆ ಘಟನೆಗಳಲ್ಲಿ ನೀವು ರಾಜಿ ಮಾಡ್ಕೊಳ್ತೀರಿ. ಹಾಗೆ ನಿಮ್ಮ ಜೀವನಕ್ಕೆ ಬೇಕಾದಂಥ ಕೆಲವು ವಿಚಾರಗಳನ್ನು ಸೆಟ್ಲ್ ಮಾಡಿಕೊಳ್ಳುವಂಥದ್ದು, ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಇಲ್ಲಿಯವರೆಗೆ ಆಗಿರುವಂಥ ವಿಚಾರಗಳೇ ಬೇರೆ, ನಾಳೆಯಿಂದ ಆಗುವಂಥ ವಿಚಾರಗಳೇ ಬೇರೆ. ಆ ನಿಟ್ಟಿನಲ್ಲಿ ನಿಮ್ಮ ಆಲೋಚನೆ ಇರುತ್ತೆ. ಇದು ತುಂಬ ಫಲಪ್ರದವಾಗುತ್ತೆ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. 12ನೇ ಮನೆಯಲ್ಲಿ ಚಂದ್ರ ಅಂತ ಹೇಳಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾಗತ್ತೆ. ನಿಮ್ಮ ಮಾತನ್ನು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಖರ್ಚಿನ ಬಾಬ್ತು ಕೂಡ ಹೆಚ್ಚಾಗುವಂಥದ್ದು ಇದೆ. ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡಿ. ಇನ್ನು ಈ ದಿನದಲ್ಲಿ ಈ ಪೂರ್ವಾರ್ಧದಲ್ಲಿ, ಅದರಲ್ಲೂ ವಿಶೇಷವಾಗಿ ವಾಹನದ ಓಡಾಟದ ಸಂದರ್ಭ, ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಇನ್ನು ಈ ದಿನ ಅನ್ಹೆಲ್ತಿ ಕಾಂಪಿಟೇಷನ್ ಇರುವಂಥದ್ದು ನಿಮ್ಮ ಉದ್ಯೋಗದಲ್ಲಾಗಲಿ ನಿಮ್ಮ ವ್ಯಾಪಾರದಲ್ಲಾಗಲಿ, ಅದನ್ನು ಈ ದಿನ ಬದಿಗಿಟ್ಟು ನಿಮ್ಮ ಒಂದು ಪ್ರಗತಿಯಲ್ಲಿ ಲಕ್ಷ್ಯ ವಹಿಸಬೇಕಾಗತ್ತೆ. ಹಾಗೆ ಈ ದಿನ ದೊಡ್ಡವರು ಹೇಳಿರುವಂಥ ವಿಚಾರಗಳನ್ನು ಒಪ್ಪಲೇಬೇಕು. ಅದು ಅವರ ಅನುಭವದ ಮಾತು. ಅದನ್ನು ಹೊರಗೆ ಹಚ್ಚಿ ನಿಮ್ಮ ಅದೃಷ್ಟವನ್ನು ಈ ದಿನ ಒಂದು ರೀತಿಯಲ್ಲಿ ಪರೀಕ್ಷೆಗೆ ಒಳಪಡಿಸ್ಕೊಳ್ಬೇಡಿ. ಇನ್ನು ಈ ದಿನ ಆರೋಗ್ಯದ ಕಡೆ, ಪ್ರಮುಖವಾಗಿ ಜಠರ ಸಮಸ್ಯೆ ಏನಿದೆ, ಹೊಟ್ಟೆಯ ಸಮಸ್ಯೆ, ಇದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಕೂಡ ಮುಂದೂಡಲ್ಪಡುವಂಥದ್ದು. ಎಷ್ಟೇ ನಿಯಂತ್ರಣ ಮಾಡಿದ್ರೂ ಕೂಡ ಅದರಿಂದ ಸಾಧ್ಯ ಆಗಲ್ಲ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಕನಿಷ್ಠವಾದಂತಹ ಒಂದು ವಿಚಾರಧಾರೆಗಳೇನಿದೆ, ಏನೂ ಕೆಲಸಕ್ಕೆ ಬಾರದಂತಹ ವಿಚಾರಧಾರೆಗಳು, ಅದು ಕೂಡ ಈ ದಿನ ಮೇಲ್ಪಂಕ್ತಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಈ ದಿನದ ನಿಮ್ಮ ಪ್ರಯತ್ನ ಏನಿದೆ ತುಂಬ ಫಲಕಾರಿಯಾಗಿರುತ್ತೆ. ಹಾಗೆ ಈ ದಿನ ಪ್ರಮುಖವಾಗಿ ನಿಮ್ಮ ಕುಟುಂಬಸ್ಥರ ಸಮಸ್ಯೆಯ ಕಡೆ ಗಮನ ಕೊಡಿ. ಅದನ್ನು ಆದಷ್ಟು ಈ ದಿನವೇ ಪರಿಹಾರ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿ. ನಿಮ್ಮ ಪ್ರಯತ್ನ ಬಹಳ ಒಳ್ಳೆಯ ಫಲವನ್ನೇ ತರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನದಲ್ಲಿ ಹೊಸ ಲಾಭ, ಹೊಸ ಅವಕಾಶ, ಹೊಸ ಪ್ರೇರೇಪಣೆ ನಿಮಗೆ ಈ ದಿನ ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಈ ಸ್ಥಿರಾಸ್ತಿ ಮಾರಾಟದಲ್ಲಂತೂ ನೀವು ಹೊಸದಾದಂಥ ಅನುಭವವೊಂದನ್ನು ಪಡ್ಕೊಳ್ತೀರಿ. ಇದು ನಷ್ಟ ಅಲ್ಲ, ಇದು ಒಂದು ರೀತಿಯಲ್ಲಿ ಲಾಭ. ಹಾಗೆ ಈ ದಿನದಲ್ಲಿ ಹಣಕಾಸಿನ ವ್ಯವಹಾರಗಳು ತುಂಬ ಸುಗಮವಾಗಿ ನಡೀತಾ ಇರುತ್ತೆ. ನಿಮಗೆ ಬರಬೇಕಾದಂಥ ಹಣ ಬರುತ್ತೆ. ಪೂರ್ಣ ಇಲ್ಲ ಅಂದರೂ ಕೂಡ ಅಲ್ಪ ಪ್ರಮಾಣದಲ್ಲಾದರೂ ಕೂಡ ಆ ಹಣವನ್ನು ವಾಪಸ್ಸು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ವೃತ್ತಿಪರ ಉದ್ಯೋಗಗಳಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕದಾದಂಥ ಸ್ಥಾನಮಾನ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ಈ ದಿನದ ಬೇಸರ ಏನು ಅಂತ ಹೇಳಿದ್ರೆ, ನಿಮಗೆ ಎಷ್ಟೇ ಬುದ್ಧಿವಂತಿಕೆ ಇದ್ದರೂ ಕೂಡ ಮಾನ್ಯತೆಗೆ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರ. ಹಾಗೆ ಈ ದಿನ ನಿಮ್ಮವರ ಮೇಲೆ, ನಿಮ್ಮ ಪ್ರೀತಿ ಪಾತ್ರರ ಮೇಲೆ ನೀವು ತಿಳ್ಕೊಂಡಿರುವಂಥ ಒಂದು ತಪ್ಪು ಅಭಿಪ್ರಾಯ ಏನಿದೆ ಅದು ದೂರ ಆಗುತ್ತೆ. ಏನೋ ಒಂದು ಕೆಲಸದ ಒತ್ತಡದಿಂದನೋ
ಕಾರ್ಯದ ಒತ್ತಡದಿಂದನೋ ಈ ಒಂದು ಸಂದರ್ಭವನ್ನು ಸರಿಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈ ದಿನ ಮಾತ್ರ ನಿಮ್ಮ ಅನುಭವದ ಆಧಾರದ ಮೇಲೆ ಉತ್ತಮವಾದಂಥ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಪ್ರತಿಸ್ಪರ್ಧಿಗಳು ಕೂಡ ಹಿನ್ನಡೆಯನ್ನು ಅನುಭವಿಸ್ತಾರೆ. ಅವರು ಕೂಡ ನಿಮ್ಮ ಮುಂದೆ ಬಂದು ನಿಲ್ಲಕ್ಕೆ ಆಗಲ್ಲ. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಸ್ವಭಾವ, ಹಾಗೆ ತಪ್ಪು ಮಾಡದೇ ಇರುವಂಥ ಒಂದು ಪ್ರಯತ್ನ ಎಲ್ಲವೂ ನಿಮಗೆ ಹೆಚ್ಚಿನ ಗೌರವವನ್ನು ತಂದುಕೊಡುತ್ತೆ. ನಿಮ್ಮ ಈ ಉದ್ಯೋಗದ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಈ ದಿನವೇ ಬಗೆಹರಿಸ್ಕೊಳ್ಳಿ. ನಾಳೆಯ ದಿನ ನಿಮಗೆ ಅತ್ಯುತ್ತಮವಾದಂಥ ತಿರುವು ಇರುವಂಥ ಸಂದರ್ಭಗಳಿರುತ್ತೆ. ಅದನ್ನು ನೀವು ಅನುಸರಣೆ ಮಾಡಿಕೊಳ್ಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಬೇಕು. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಸುಂದರಕಾಂಡ ರಾಮಾಯಣವನ್ನು ಪಾರಾಯಣ ಮಾಡಿ ಮನೆಯಲ್ಲಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.